ದೇವೇಗೌಡರಿಂದ ನಮಗೆ ಇನ್ನೇನು ಉಪಯೋಗ? ಬಿಜೆಪಿ ಮತ್ತು JDS ಅಲಯನ್ಸಲ್ಲಿರುವಾಗ ರಾಜ್ಯ ರಾಜಕಾರಣದಲ್ಲಿ ಅದು ಎಂಥ ದೊಡ್ಡ ಬಿರುಗಾಳಿ ಬೀಸ್ಬೋದು ಈ ಮಾತು. ಆ ದೇವೇಗೌಡರಿಗೆ ರಾಜ್ಯಸಭಾ ಸ್ಥಾನಕ್ಕೆ ಎಷ್ಟು ಅರ್ಹತೆ ಇದೆ ಅಂತಂದರೆ ನಾವು ಎಷ್ಟು ಹಿಡಿದು ಸಾಲದು. ಹೀಗಿರುವಾಗ ಮೋದಿ ದೇವೇಗೌಡರನ್ನ ಅಷ್ಟೊಂದು ಬಿಟ್ಕೊಡ್ತಾರ? ದೇವೇಗೌಡರಿಗೆ ರಾಜ್ಯಸಭೆಯಲ್ಲಿ ಸ್ಥಾನ ಇಲ್ಲ ಅನ್ನುವ ಮಾತು ಯಾಕೆ ಕೇಳಿ ಬರ್ತಾ ಇದೆ? ಅದಕ್ಕೆ ಅಡ್ಡಗಾಲಾಗಿರ್ತಕ್ಕಂಥವ್ರೆ ಆ BJPಯ ಮಾಜಿ ಮುಖ್ಯಮಂತ್ರಿ. ಸ್ನೇಹಿತರೆ ನಮಸ್ತೆ, ಜೇನುಗಿರಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನು ಚಲ ಮಾಡ್ಲಹಳ್ಳಿ. ಈ ದೇಶದ ಮಾಜಿ ಪ್ರಧಾನಮಂತ್ರಿ HD ದೇವೇಗೌಡರಿಗೆ ಸಂಕಷ್ಟದ ಕಾಲ. ಏನದು ಸಂಕಷ್ಟ? ಏನು ಪ್ರಾಬ್ಲಮ್ ಆಗಿದೆ? ಅದೇ ಇವತ್ತಿನ ವಿಶೇಷ. ನೀವು ಜೇನುಗಿರಿ ಯೂಟ್ಯೂಬ್ ಚಾನಲ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮಗೇನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. HD ದೇವೇಗೌಡ 1962ನೇ ಇಸ್ವಿಯಲ್ಲಿ ಮೊದಲ ಬಾರಿಗೆ ಶಾಸಕರಾದಂಥವ್ರು. ಎಷ್ಟಾಗಿರ್ಬೋದು? 1962ನೇ ಇಸ್ವಿಯಿಂದ ಇದು 2026ನೇ ಇಸ್ವಿ ಅಂತಂದರೆ ಅದೆಷ್ಟು ಬಹುದೀರ್ಘ ಅವಧಿಯ ರಾಜಕೀಯ ಪಯಣ ಇದ್ದಿರ್ಬೋದು. ಈಗಲೂ ಕೂಡ 94 ವರ್ಷದ ಇಡೀ ವಯಸ್ಸಿನಲ್ಲೂ ಕೂಡ ವೀಲ್ ಚೇರ್ ಮೇಲೆ ಕೂತ್ಕೊಂಡೆ ಕೂಡ ನಾನು ಸಕ್ರಿಯ ರಾಜಕಾರಣ ಮಾಡ್ತೀನಿ ಅಂತಕ್ಕಂಥ ದೇವೇಗೌಡರು ಇವಾಗ ಪ್ರಾಬ್ಲಮ್ ಸಿಗಾಕೊಂಡಿದ್ದಾರೆ. ಏನದು ಪ್ರಾಬ್ಲಮ್ಮು? ಅವರ ರಾಜ್ಯಸಭೆಯ ಅವಧಿ ಮುಗಿತಾ ಬರ್ತಾ ಇದೆ. ಈ ಜೂನ್ 25ಕ್ಕೆ ಅವರ ಅವಧಿ ಮುಗಿದೋಗುತ್ತೆ. ಅದೇ ತಿಂಗಳಲ್ಲಿ ಮತ್ತೆ ಎಲೆಕ್ಷನ್ ಶುರು ಆಗುತ್ತೆ. ಅದು ರಾಜ್ಯಸಭಾ ಸ್ಥಾನಕ್ಕೆ. ಆ ರಾಜ್ಯಸಭಾ ಸ್ಥಾನಕ್ಕೆ ಎಲೆಕ್ಷನ್ ಒಂದೇ ಸರಿ ಆಗಲ್ಲ. ಅದೆಲ್ಲಾಗುತ್ತೆ ಅಂತಂದರೆ ಆಯಾ ಅವಧಿಯಲ್ಲಿ ಅವರ ಅವಧಿ ಮುಗಿದಂಗೆ ಅದು ಆಗ್ತಾ ಹೋಗುತ್ತೆ. ಈಗ ಕರ್ನಾಟಕದಿಂದ 4 ಜನರ ಸ್ಥಾನ ತೆರವುಗೊಳ್ತಾರೆ. ಅದರಲ್ಲಿ HD ದೇವೇಗೌಡರದು ಕೂಡ ಒಂದು, ಮಲ್ಲಿಕಾರ್ಜುನ್ ಖರ್ಗೆ ಅವರದು ಕೂಡ ಒಂದು, ಹಾಗೆ ಇನ್ನಿಬ್ಬರದು. ಒಟ್ಟು 4 ಜನ ರಾಜ್ಯಸಭಾ ಸದಸ್ಯರು ಈ ಸರಿ ರಾಜ್ಯಸಭೆಯಿಂದ ಹೊರಗಡೆ ಹೋಗ್ತಾ ಇದ್ದಾರೆ. ಮತ್ತೆ ಎಲೆಕ್ಷನ್ ಮುಖಾಂತರ 4 ಜನ ಹೊರಗಡೆ ಬರ್ತಾರೆ. ಆ 4 ಜನರಲ್ಲಿ HD ದೇವೇಗೌಡರು ಇರ್ತಾರಾ ಇಲ್ವಾ ಅನ್ನೋದೇ ಈಗ ಸದ್ಯದ ಸ್ಟೋರಿ. ಇನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರಂತೂ ಇದ್ದೇ ಇರ್ತಾರೆ. ಯಾಕೆ ಅಂತಂದರೆ ಕರ್ನಾಟಕದಿಂದ ರಾಜ್ಯಸಭೆ ಕಳಿಸೋದಕ್ಕೆ ಎಷ್ಟು ಬಹುಮತ ಬೇಕೋ ಅಷ್ಟು ಬಹುಮತ ಕಾಂಗ್ರೆಸ್ಗೆ ಈಗಾಗಲೇ ಇದೆ. ಒಬ್ಬರನ್ನಲ್ಲ ಇಬ್ಬರನ್ನಲ್ಲ, ಕಾಂಗ್ರೆಸ್ಗೆ 3 ಜನ ರಾಜ್ಯಸಭಾ ಸದಸ್ಯರನ್ನು ಕಳಿಸುವಷ್ಟು ಸಂಖ್ಯೆ ಇದೆ. ಅದೇ ಸಮಸ್ಯೆ ಇರತಕ್ಕಂಥದ್ದು JDS ಸಂಖ್ಯೆ ಇಲ್ಲ, NDA ಹತ್ರ ಸಂಖ್ಯೆ ಇಲ್ಲ. JDS ಮತ್ತು BJP ಕೋಲೆನ್ಸ್ ಮಾಡ್ಕೊಂಡಿದ್ದಾರಲ್ಲ, ಆ BJP ಮತ್ತು JDS ಜೊತೆ ಒಬ್ಬನೇ ಒಬ್ಬ ರಾಜ್ಯಸಭಾ ಸದಸ್ಯರನ್ನು ಮಾತ್ರ ಕಳಿಸೋದಕ್ಕೆ ಸಾಧ್ಯತೆ ಇದೆ. ಆ ಒಬ್ಬನೇ ಒಬ್ಬ ರಾಜ್ಯಸಭಾ ಸದಸ್ಯರಲ್ಲಿ ಅವರು ಒಬ್ಬನೇ ಒಬ್ಬ ಯಾರೋ ದೇವೇಗೌಡರು ಆಗ್ತಾರೆ ಅನ್ನೋದೇ ಪ್ರಶ್ನೆ. ಆ ದೇವೇಗೌಡರಿಗೆ ರಾಜ್ಯಸಭಾ ಸ್ಥಾನಕ್ಕೆ ಎಷ್ಟು ಅರ್ಹತೆ ಇದೆ ಅಂತಂದರೆ ನಾವು ಎಷ್ಟು ಹಿಡಿದು ಸಾಲದು. ರಾಜ್ಯಸಭೆಗಲ್ಲ, ಲೋಕಸಭೆಗಲ್ಲ, ಅಷ್ಟು ಈಗಲೂ ಕೂಡ ನಾವು ರಾಜಕೀಯ ಮಾಡ್ತೀವಿ. ಈಗಲೂ ಕೂಡ ಮಾತಾಡೋದು ನಿಂತ್ಕೊಂಡ್ರೆ ನೀರಾವರಿ ಬಗ್ಗೆ ಆಗಿರ್ಬೋದು, ಈ ದೇಶದ ಬಗ್ಗೆ ಆಗಿರ್ಬೋದು, ಮತ್ತು ಈ ನಾಡಿನ ಬಗ್ಗೆ ಆಗಿರ್ಬೋದು, ಅಷ್ಟೊಂದು ವಿವರವಾಗಿ ರಾಜಕೀಯ ತಳಮಟ್ಟದಿಂದ ಮಾತಾಡ್ತಕ್ಕಂಥ ಇನ್ನೊಬ್ಬ ವ್ಯಕ್ತಿ ಬಹುಶಃ ಭಾರತದಲ್ಲೇ ಇಲ್ಲ ಅಂತ ಹೇಳ್ಬೋದು. ಅದು ಕೊನೆಯ ಕೊಂಡಿ ಒಂದು ರೀತಿ ಹೇಳಬೇಕು ಅಂತಂದರೆ ಅಂಥ ದೇವೇಗೌಡರಿಗೆ ರಾಜ್ಯಸಭೆಯಲ್ಲಿ ಸ್ಥಾನ ಇಲ್ಲ ಅನ್ನುವ ಮಾತು ಯಾಕೆ ಕೇಳಿ ಬರ್ತಾ ಇದೆ? ಅದಕ್ಕೆ ಅಡ್ಡಗಾಲಾಗಿರ್ತಕ್ಕಂಥವ್ರೆ ಆ BJPಯ ಮಾಜಿ ಮುಖ್ಯಮಂತ್ರಿ DV ಸದಾನಂದ ಗೌಡರು. ತಮ್ಮ ನಗುವಿನಿಂದ ಎಲ್ಲರಿಗೂ ಪರಿಚಯ ಆದಂಥವ್ರು. ಸದಾನಂದ ಗೌಡರು ಕಾರಣಕ್ಕೋಸ್ಕರ ದೇವೇಗೌಡರು ತಮ್ಮ ರಾಜ್ಯಸಭಾ ಸ್ಥಾನವನ್ನು ಕಳ್ಕೊಳ್ಳಿದ್ದಾರೆ ಅಂತಕ್ಕಂಥದ್ದು BJPಯಲ್ಲೇ ಬಹು ದೊಡ್ಡದಾಗಿ ಚರ್ಚಿತವಾಗ್ತಿರ್ತಕ್ಕಂಥ ವಿಚಾರ. ದೇವೇಗೌಡರಿಂದ ನಮಗೆ ಇನ್ನೇನು ಉಪಯೋಗ ಅನ್ನೋ ರೀತಿಯಲ್ಲಿ ತಮ್ಮ ವಾದವನ್ನು BJPಯ ಹಿರಿಯ ಮುಖಂಡಗಳೇ ಮುಂದಿಟ್ಟಿದ್ದಾರೆ. ಏನು ಪ್ರಯೋಜನ? ಆದರೂ ಕೂಡ ಏನು ಪ್ರಯೋಜನ ಅಂತಂದರೆ BJP ಮತ್ತು JDS ಅಲಯನ್ಸಲ್ಲಿರುವಾಗ ರಾಜ್ಯ ರಾಜಕಾರಣದಲ್ಲಿ ಅದು ಎಂಥ ದೊಡ್ಡ ಬಿರುಗಾಳಿ ಬೀಸ್ಬೋದು ಈ ಮಾತು. ದೇವೇಗೌಡರಿಂದ ಏನು ಪ್ರಯೋಜನ ಅನ್ನೋ ಮಾತಿದೆಯಲ್ಲ, ಅದಂತೂ ಖಂಡಿತ JDSನವರಲ್ಲ, ಖುದ್ದು BJP ಎಂಬ ಹಿರಿಯ ಮುಖಂಡಗಳೇ ಸಹಿಸೋಕ್ಕೆ ಸಾಧ್ಯ ಇಲ್ಲ. ಹಿರಿಯ ಮುಖಂಡಗಳು ಅಂದರೆ ಈ ರಾಜ್ಯದಲ್ಲಿ ಇರ್ತಕ್ಕಂಥವ್ರಲ್ಲ. ಈ ರಾಜ್ಯದಲ್ಲಿ BJP ಹಿರಿಯ ಮುಖಂಡಗಳು ಅಂತ ಯಾರೋ ಯಡಿಯೂರಪ್ಪ ಒಬ್ಬರೇ, ಇನ್ನುಳಿದವರೆಲ್ಲರೂ ಕೂಡ ಮಧ್ಯಮ ವಯಸ್ಸಿನ ಮುಖಂಡಗಳೇ, ಹಿರಿಯ ಮುಖಂಡಗಳು ಯಾರೂ ಇಲ್ಲ. ಅವ್ರ ನಡುವೆ ಮಾತುಕತೆ ಆಗಿರೋದೇನು ಅಂತಂದರೆ ಈ JDSನವ್ರದ್ದು ಹವಾ ಜಾಸ್ತಿ ಆಗ್ತಾ ಇದೆ. ಎಲ್ಲಿ ನೋಡಿದ್ರೆ HD ಕುಮಾರಸ್ವಾಮಿ, HD ದೇವೇಗೌಡ, ಈ JDS ಜೊತೆ ನಾವು ಸೇರ್ಕೊಂಡ್ಬಿಟ್ಟು BJP ಅಸ್ತಿತ್ವನೇ ಇಲ್ಲದಂಗೆ ಮಾಡ್ಕೊಂಡ್ವಿ. ಇವ್ರು ಈಗಲೇ ಕಡಿವಾಣ ಆಗ್ತವ್ರು, ತಪ್ಪಾಗುತ್ತೆ. ಅದನ್ನು ಎಲ್ಲಿಂದ ಶುರು ಮಾಡೋಣ ಅಂತಂದರೆ ಈ ದೇವೇಗೌಡರ ಮುಖಾಂತರದಿಂದ ಶುರು ಮಾಡೋಣಂತೆ ಅಂತ. ಈ ಒಂದು ವೇಳೆಯವರೇನಾದರೂ ದೇವೇಗೌಡರು ಬುಡಕ್ಕೆ ಏನಾದರೂ ಕೈ ಹಾಕಿದ್ರು ಅಂತಂದರೆ ಕರ್ನಾಟಕದಲ್ಲಿ JDS BJP ಜೊತೆ ಹೋಗೋದು ಅಷ್ಟು ಸುಲಭದ ಮಾತಾಗಿ ಉಳಿಯಲ್ಲ. ಅಷ್ಟಕ್ಕೂ ಇಷ್ಟು ರಿಸ್ಕನ್ನು ಈ ದೇಶದ ಪ್ರಧಾನಮಂತ್ರಿ ಆದಂತಹ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರು ತಗೊಂತಾರ. ಯಾಕೆಂತಂದ್ರೆ ಈಗಾಗಲೇ ನರೇಂದ್ರ ಮೋದಿ ಅವರಿಗೆ ತೀರಾ ಆಪ್ತ ಬಳಗದಲ್ಲಿ ದೇವೇಗೌಡರು ಗುರುತಿಸ್ಕೊಂಡಿದ್ದಾರೆ. ದೇವೇಗೌಡರು ಕೂಡ ಮೋದಿ ಅವರನ್ನು ಪುಂಖಾನುಪುಂಖವಾಗಿ ಹೊಗಳೋದನ್ನು ನೋಡ್ತಲೇ ಇದ್ದೀವಿ. ಇಂತಹ ಒಬ್ಬ ಪ್ರಧಾನಮಂತ್ರಿ ಹಿಂದೆಂದೂ ಇತ್ತೇ ಇಲ್ಲ, ಅವ್ರಿಗೆ ನಾವೆಲ್ಲ ಸಪೋರ್ಟಾಗಿ ನಿಲ್ಲಬೇಕು, ನಾವು ಅವ್ರ ವಿರುದ್ಧವಾಗಿ ಮಾತಾಡೋಂಗಿಲ್ಲ ಅಂಥೇಳಿ JDS ಅಲ್ಲ, ಇಡೀ ದೇಶದ ನಾಗರಿಕರಿಗೆ ದೇವೇಗೌಡರು ಕರೆ ಕೊಟ್ಟಿದ್ದಾರೆ. ಅಷ್ಟು ಇಷ್ಟ ಮೋದಿ ಅಂತಂದರೆ. ದೇವೇಗೌಡರು ಕೂಡ ಮೋದಿಯವರಿಗೆ ಅಷ್ಟೇ ಆಗ್ತದೆ. ದೇವೇಗೌಡರ ಬಗ್ಗೆ ಇದು ಕೂಡ 2 ಮಾತಾಡಿಲ್ಲ ಮೋದಿ. ಹೀಗಿರುವಾಗ ಮೋದಿ ದೇವೇಗೌಡರನ್ನ ಅಷ್ಟೊಂದು ಬಿಟ್ಕೊಡ್ತಾರ? ಅಷ್ಟಕ್ಕೂ ಕೂಡ ಕರ್ನಾಟಕದಲ್ಲಿರ್ತಕ್ಕಂಥ ಈ ನಾಯಕರ ಮಾತುಗಳನ್ನು ಮೋದಿ ಕೇಳ್ತಾರ? ಅದು ಬೇರೆ ವಿಚಾರ. ಆದರೆ
ಅವ್ರ ಮಾತನ್ನು ಕೇಳಿಲ್ಲ ಅಂತಂದ್ರೆ ಕೊಟ್ಟರೆ ಅಂಡರ್ ಕರೆಂಟಲ್ಲಿ ಏನಾದರೂ ಒಂದು ಕೆಲಸ ಮಾಡೇ ಮಾಡ್ತಾರಲ್ಲ ಇಲ್ಲಿ BJP ಅವರು. ಅದಕ್ಕೆ ಮೂಲ ನಾವು ಹಾಸನದಲ್ಲೇ ನೋಡ್ಬೋದು. ಹಾಸನದಲ್ಲೇ ಇವಾಗ BJP ವರ್ಸಸ್ JDS, ಪ್ರೀತಮ್ ಗೌಡ ವರ್ಸಸ್ ಸೋಲು ಪ್ರಕಾಶ್ ಅಂತಕ್ಕಂಥದ್ದು ಅದೆಷ್ಟು ದೊಡ್ಡ ಮಟ್ಟದ ಅಂಡರ್ ಕರೆಂಟಲ್ಲಿ ಕೆಲಸ ಮಾಡ್ತದೆ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಗೊತ್ತೇ ಇದೆ. ಅದು ರಾಜ್ಯ ಮಟ್ಟಕ್ಕೂ ಕೂಡ ವಿಸ್ತರಿಸ್ಕೊಂಡ್ರೆ ಅಚ್ಚರಿ ಇಲ್ಲ. ಇದೆಲ್ಲವನ್ನು ಮೀರಿ ದೇವೇಗೌಡರು ಮತ್ತೆ ರಾಜ್ಯಸಭೆಗೆ ಹೋಗ್ತಾರಾ ಮುಂದಿನ ತಿಂಗಳ ತನಕ, ಅದಕ್ಕೆ ನಾವು ಕಾಯಲೇಬೇಕಾಗತ್ತೆ. ಧನ್ಯವಾದಗಳು.